ನಮಸ್ಕಾರ. ಇವತ್ತಿನ ಚರ್ಚೆಗೆ ಸ್ವಾಗತ. ನೋಡಿ, ಕರ್ನಾಟಕದಲ್ಲಿ ಸಿಇಟಿ ಆಮೇಲೆ ನೀಟ್ ರಿಸಲ್ಟ್ಸ್ ಬಂದು ಎಷ್ಟು ದಿನಗಳಾಯ್ತು, ತಿಂಗಳುಗಳೇ ಕಳೆದವು. ಹೌದು. ಆದರೂ ಈ ಪ್ರೊಫೆಷನಲ್ ಕೋರ್ಸ್ಗಳ ಸೀಟ್ ಹಂಚಿಕೆ ಅಂದ್ರೆ ಸೀಟ್ ಅಲಾಟ್ಮೆಂಟ್ ಇನ್ನೂ ಶುರುವಾಗಿಲ್ಲ. ಇದು ನಿಜಕ್ಕೂ ಒಂದು ಆತಂಕದ ವಿಷಯ ಅಲ್ವಾ? ಖಂಡಿತ. ಅದರಲ್ಲೂ ಮುಖ್ಯವಾಗಿ ಈ ಮೆಡಿಕಲ್ ಸೀಟ್ಗಳ ಗಾಣಿತಾ ಇರೋ ಸಾವಿರಾರು ವಿದ್ಯಾರ್ಥಿಗಳು, ಪೋಷಲು ಅವರ ಸ್ಥಿತಿಯಂತೂ ಹೇಳೋದೇ ಬೇಡ. ನಿಜ. ಯಾಕಂದ್ರೆ PUC ಪರೀಕ್ಷೆ ಮುಗಿದು ಈಗ 4 ತಿಂಗಳಾಯ್ತು. ಸಿಇಟಿ ರಿಸಲ್ಟ್ ಬಂದು 1.5 ತಿಂಗಳು, ನೀಟ್ ರಿಸಲ್ಟ್ಸ್ ಬಂದು 3 ವಾರಗಳಾಗ್ಬಿಟ್ಟಿದೆ. ಅಷ್ಟಾದ್ರೂ ಪ್ರೋಸೆಸ್ ಮುಂದೆ ಹೋಗಿಲ್ಲ ಅಂದ್ರೆ ಟೆನ್ಷನ್ ಆಗೋದು ಸಹಜವೇ. ಸರಿ, ಹಾಗಾದ್ರೆ ಇವತ್ತು ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಯಾಕೆ ಈ ವಿಳಂಬ? ಅಂದ್ರೆ ನಿಜವಾದ ಕಾರಣ ಏನು? ಲಭ್ಯ ಇರೋ ವರದಿಗಳು, ಆಮೇಲೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಪರಿಸ್ಥಿತಿ ಏನು ಈಗ? ನೋಡಿ, ಮುಖ್ಯ ಕಾರಣ ಏನಂದ್ರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂದ್ರೆ NMC, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರಿಂದ ಅನುಮತಿ ಸಿಗ್ಬೇಕು. ಅದಿನ್ನೂ ಸಿಕ್ಕಿಲ್ಲ. NMC ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ? ಹೌದು. ಪ್ರತಿ ವರ್ಷ ಈ NMCಯ ಒಂದು ಟೀಮ್ ಇರುತ್ತೆ. ಅವರು ದೇಶದ ಎಲ್ಲಾ ಮೆಡಿಕಲ್ ಕಾಲೇಜ್ಗಳಿಗೂ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಓಕೆ. ಆ ಇನ್ಸ್ಪೆಕ್ಷನ್ ಅಲ್ಲಿ ಏನೆಲ್ಲ ನೋಡ್ತಾರೆ? ಅದು ಯಾಕೆ ಈ ಸರಿ ಇಷ್ಟು ಲೇಟ್ ಆಗ್ತಿದೆ? ಆಕ್ಚುಲಿ ಅವರು ಕಾಲೇಜ್ಗಳಿಗೆ ಫಿಸಿಕಲ್ ಆಗಿ ವಿಸಿಟ್ ಮಾಡ್ತಾರೆ. ಅಲ್ಲಿನ ಮೂಲಸೌಕರ್ಯ ಅಂದ್ರೆ ಕ್ಲಾಸ್ ರೂಮಿಗಳು, ಲ್ಯಾಬ್, ಲೈಬ್ರರಿ ಎಲ್ಲ ಸರಿಯಾಗಿದ್ಯಾ, ಆಮೇಲೆ ಟೀಚಿಂಗ್ ಸ್ಟಾಫ್ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರಾ, ಅವ್ರು ಹೇಳಿರೋ ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದಾರಾ, ಹಂಗೆ ಈ CCTV ಸೆಕ್ಯೂರಿಟಿ ಎಲ್ಲ ಇದೆಯಾ, ಹೀಗೆ ಹಲವಾರು ವಿಷಯಗಳನ್ನ ಚೆಕ್ ಮಾಡ್ತಾರೆ. ಹೌದು. CCTV ವಿಷಯ ಕಳೆದ ವರ್ಷ ಕೂಡ ದೊಡ್ಡ ಸುದ್ದಿಯಾಗಿತ್ತು, ಗೊತ್ತಲ್ಲ? ಹೌದು. ಇದೆಲ್ಲ ಚೆಕ್ ಮಾಡಿ ಕಾಲೇಜ್ಗಳು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಂತ ವೆರಿಫೈ ಮಾಡಿ ಆಮೇಲೆ ಸ್ಟೇಟ್ಗೆ ಒಟ್ಟು ಎಷ್ಟು ಸೀಟ್ಸ್ ಅಂತ ಅವ್ರು ಅಪ್ರೂವಲ್ ಕೊಡೋದು. ಅಂದ್ರೆ ಈ ವರ್ಷ NMC ಟೀಮ್ ಇನ್ಸ್ಪೆಕ್ಷನ್ ಮುಗಿಸಿಲ್ಲ ಅಂತನಾ? ಹೌದು, ಅದೇ ಮುಖ್ಯ ಕಾರಣ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಡಾ. ಸುಜಾತಾ ರಾಥೋಡ್ ಅವರು ಕೂಡ ಇದನ್ನೇ ಹೇಳಿದ್ದಾರೆ. NMC ತಂಡದ ಪರಿಶೀಲನೆ ಇನ್ನೂ ನಡೀತಿದೆ, ಪೂರ್ತಿಯಾಗಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಕ್ಕಾಗ್ತಿಲ್ಲ. ಈ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದನ್ನ ಸ್ವಲ್ಪ ವಿವರಿಸ್ತೀರಾ? ಅದೇನು? ಖಂಡಿತ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಯಾವ ಕೋರ್ಸ್ಗೆ ಒಟ್ಟು ಎಷ್ಟು ಸೀಟುಗಳಿವೆ, ಆಮೇಲೆ ಅದರಲ್ಲಿ ಗವರ್ಮೆಂಟ್ ಕೋಟಾ ಎಷ್ಟು, ಪ್ರೈವೇಟ್ ಕೋಟಾ ಎಷ್ಟು, ಮತ್ತೆ ಬೇರೆ ಬೇರೆ ರಿಸರ್ವೇಷನ್ ಕ್ಯಾಟಗರಿಗಳಿಗೆ ಎಷ್ಟೆಷ್ಟು ಸೀಟ್ ಹೋಗುತ್ತೆ ಅಂತ ಒಂದು ಅಫಿಷಿಯಲ್ ಲಿಸ್ಟ್. ಓಕೆ. ಆ ಡೀಟೇಲ್ಡ್ ಲಿಸ್ಟ್. ಹೌದು. ಆ ಲಿಸ್ಟ್ ಸಿಕ್ಕಿದ್ರೆ ಮಾತ್ರ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ KEA ಅವರು ಕೌನ್ಸಿಲಿಂಗ್ ಶುರು ಮಾಡ್ಬೋದು. ಹಾಗಾದ್ರೆ ನಮ್ಮ ರಾಜ್ಯದ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ರೆಡಿ ಇದೆಯಾ? ಅವ್ರ ಕಡೆಯಿಂದ ಏನಾದರೂ ಡಿಲೇ ಇದೆಯಾ? ಇಲ್ಲ. ಅವರ ಹೇಳಿಕೆ ಪ್ರಕಾರ ಅವರ ಕಡೆಯಿಂದ ಆಗ್ಬೇಕಾದ ಪ್ರಾಸೆಸ್ ಎಲ್ಲ ಮುಗಿದಿದೆಯಂತೆ. ಅವರು ರೆಡಿಯಾಗಿದ್ದಾರೆ. NMCಯಿಂದ ಓಕೆ ಸಿಗ್ನಲ್ ಬಂದ ತಕ್ಷಣ KEAಗೆ ಸೀಟ್ ಮ್ಯಾಟ್ರಿಕ್ಸ್ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಮಸ್ಯೆ ಇರೋದು NMC ಹಂತದಲ್ಲಿ ಅಂತಾಯ್ತು. ಹೌದು. ಇದು ಏನಂದ್ರೆ ಕೇವಲ ಈ ವರ್ಷದ್ದು ಅಂತ ಅಲ್ಲ, ಈ NMC ವೆರಿಫಿಕೇಷನ್ ಪ್ರಾಸೆಸ್ಗೂ ನಮ್ಮ ರಾಜ್ಯಗಳ ಅಡ್ಮಿಷನ್ ಶೆಡ್ಯೂಲ್ಗೂ ಸಿಂಕ್ ಆಗದೆ ಇರೋದು ಒಂದ್ ರೀತಿ ಸಿಸ್ಟಮ್ನಲ್ಲೇ ಇರೋ ಪ್ರಾಬ್ಲಮ್ ಥರ ಕಾಣ್ತಿದೆ. ಸರಿ. ಈ ಮಧ್ಯೆ ಸೀಟುಗಳ ಸಂಖ್ಯೆ ಬಗ್ಗೆ ಏನಾದರೂ ಒಂದು ಅಂದಾಜು ಸಿಕ್ಕಿದೆಯಾ? ಎಷ್ಟಿರ್ಬೋದು ಅಂತ? ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ RGUHS ಅವರೊಂದು ಟೆಂಟೇಟಿವ್ ಲಿಸ್ಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದರ ಪ್ರಕಾರ ಸುಮಾರು 8,195 ಮೆಡಿಕಲ್ ಸೀಟ್ಸ್. ಓಕೆ. ಆಮೇಲೆ ಡೆಂಟಲ್ನಲ್ಲಿ 2,555 ಮತ್ತೆ ನರ್ಸಿಂಗ್ನಲ್ಲಂತೂ ಜಾಸ್ತಿನೇ ಇದೆ, ಸುಮಾರು 38,165 ಸೀಟ್ಸ್ ಇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅಬ್ಬಾ, ನರ್ಸಿಂಗ್ಗೆ ಅಷ್ಟಿದ್ಯಾ? ಹೌದು. ಆದ್ರೆ ನೆನ್ಪಿಡಿ, ಇದೆಲ್ಲವೂ NMC ಅಪ್ರೂವಲ್ ಮೇಲೆ ಡಿಪೆಂಡ್ ಆಗತ್ತೆ. ಇದು ಫೈನಲ್ ಅಲ್ಲ. ಸರಿ. ಈಗ ಈ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಲೇಟ್ ಆಗ್ತಿರೋದು ಬೇರೆ ಕೋರ್ಸ್ಗಳ ಮೇಲೂ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ನಿಜನಾ? ಅದರಲ್ಲೂ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಕೂಡ ಇದರಿಂದ ತಡವಾಗುತ್ತಾ? ಮೆಡಿಕಲ್ಗೂ ಹಾಕಿರ್ತಾರೆ, ಇಂಜಿನಿಯರಿಂಗೂ ಹಾಕಿರ್ತಾರೆ. ಹೌದು. ಸೊ ಅವರಿಗೆ ಮೆಡಿಕಲ್ ಸಿಗುತ್ತೋ ಇಲ್ವೋ ಅಂತ ಕನ್ಫರ್ಮ್ ಆಗದೆ ಇಂಜಿನಿಯರಿಂಗ್ನಲ್ಲಿ ಯಾವ ಸೀಟ್ ಚೂಸ್ ಮಾಡೋದು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ KEA ಕೂಡ ವೇಟ್ ಮಾಡ್ತಿದೆ ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ಬರ್ಲಿ ಅಂತ. ಹಾಗಾಗಿ ಇಂಜಿನಿಯರಿಂಗ್ ಕೂಡ ಹಿಂದುಳಿಯುತ್ತೆ? ಹೌದು. ಇಂಜಿನಿಯರಿಂಗ್ ಕಡೆಗೆ ಪ್ರಿಪರೇಷನ್ ಹೇಗಿದೆ? ಅವರ ಸೀಟ್ ಮ್ಯಾಟ್ರಿಕ್ಸ್ ರೆಡಿ ಇದೆಯಾ? ಆ ಕಡೆ ರೆಡಿ ಇದೆ ಅನ್ಸುತ್ತೆ. ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ 9 ಇಂಜಿನಿಯರಿಂಗ್ ಮತ್ತೆ ಆರ್ಕಿಟೆಕ್ಚರ್ ಕೋರ್ಸ್ಗಳ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಹೌದಾ? ಹೌದು. 2025-26ಕ್ಕೆ ಒಟ್ಟು ಸುಮಾರು 1,35,096 ಸೀಟ್ಸ್ ಅಂತೆ. ಅದರಲ್ಲಿ ಗವರ್ಮೆಂಟ್ ಕೋಟಾನೇ 64,047 ಇದೆ. ಸೊ KEA ಕೌನ್ಸಿಲಿಂಗ್ ಶುರು ಮಾಡೋಕೆ ರೆಡಿ ಇದೆ, ಆದ್ರೆ ಈ ಮೆಡಿಕಲ್ ಪ್ರಾಸೆಸ್ಗಾಗಿ ಕಾಯೋದು ಅನಿವಾರ್ಯ ಆಗಿದೆ. ಇದು ಮಕ್ಕಳ ಮೇಲೆ ಎಷ್ಟು ಪ್ರೆಷರ್ ಆಗ್ತಿರ್ಬೋದು ಅಲ್ವಾ? ನಿಜಕ್ಕೂ ಕಾಯೋದಂದ್ರೆ ಸುಲಭ ಅಲ್ಲ. ಹಾಗಾದ್ರೆ ಒಟ್ನಲ್ಲಿ ನಾವು ನೋಡೋದಾದ್ರೆ ಈ ನ್ಯಾಷನಲ್ ಮೆಡಿಕಲ್ ಕಮಿಷನ್ನ ಪರಿಶೀಲನೆ ಆಮೇಲೆ ಅವರ ಅಪ್ರೂವಲ್ನಲ್ಲಿ ಆಗ್ತಿರೋ ವಿಳಂಬನೆ ಕರ್ನಾಟಕದ ಮೆಡಿಕಲ್ ಅಷ್ಟೇ ಅಲ್ಲ, ಬೇರೆ ಪ್ರೊಫೆಷನಲ್ ಕೋರ್ಸ್ಗಳ ಅಡ್ಮಿಷನ್ ಪ್ರಾಸೆಸ್ ಲೇಟ್ ಆಗೋಕೆ ಮೇನ್ ರೀಸನ್. ಹೌದು, ಅದೇ ಸಾರಾಂಶ. ಇದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ
ಒಂಥರ ಅನಿಶ್ಚಿತತೆ ತಂದಿಟ್ಟಿದೆ. ಹೌದು, ಇದು ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ. ಏನಂದ್ರೆ, ಈ ಅಡ್ಮಿಷನ್ ಪ್ರಾಸೆಸ್ಗಳಲ್ಲಿ ಹೀಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರೋ ಡಿಪೆಂಡೆನ್ಸಿ, ಆಮೇಲೆ ಎನ್ಎಂಸಿ ತರಹದ ಬಾಹ್ಯ ಸಂಸ್ಥೆಗಳ ರೋಲ್, ಇದೆಲ್ಲ ವಿದ್ಯಾರ್ಥಿಗಳ ಮೇಲೆ ಈ ರೀತಿ ಒತ್ತಡ ತರೋದನ್ನ ಕಡಿಮೆ ಮಾಡೋಕೆ ಸಿಸ್ಟಮ್ನಲ್ಲಿ ಏನಾದ್ರೂ ಚೇಂಜಸ್ ಬೇಕಾ? ಒಳ್ಳೆ ಪಾಯಿಂಟ್. ಬಹುಶಃ ಹೆಚ್ಚು ಸ್ಮೂತ್ ಆಗಿ, ಪಾರದರ್ಶಕವಾಗಿ ಮತ್ತೆ ಟೈಮ್ಗೆ ಸರಿಯಾಗಿ ನಡೆಯೋ ಹಾಗೆ ಏನಾದ್ರೂ ಸುಧಾರಣೆಗಳು ಬೇಕೇನೋ ಅಂತ ಯೋಚಿಸಬೇಕಾದ ಸಮಯ ಬಂದಿದೆ ಅನ್ಸುತ್ತೆ. ಖಂಡಿತ. ಈ ಬಗ್ಗೆ ಗಂಭೀರ ಚಿಂತನೆ ನಡಿಬೇಕಿದೆ. ಸರಿ, ಇವತ್ತಿನ ಈ ಚರ್ಚೆಗೆ ಧನ್ಯವಾದಗಳು. ಧನ್ಯವಾದಗಳು.